ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬರೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಮೇನಕಾ ಹಾಗೂ ಅಣ್ಣಪ್ಪ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ ಮ್ಯಾಮ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಜನಪ್ರತಿನಿಧಿಯಾಗಬೇಕಾದ್ರೆ ಇಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಮೇಡಮ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಹುಟ್ಟೂರು ಸಿದ್ದಾಪುರ ತಾಲೂಕು ಬೇಡ್ಕಣಿ ಅಂತ. ನನ್ನ ಹೆಸರು ಮೇನಕಾ, ತಂದೆ ಹೆಸರು ನಾರಾಯಣ, ತಾಯಿ ಲಕ್ಷ್ಮಿ, ನನಗೊಬ್ಬ ತಮ್ಮ, ಮೂರು ಜನ ತಂಗಿಯರು, ಒಬ್ಳಕ್ಕ. ವಿದ್ಯಾಭ್ಯಾಸ SLC ಓದಿದ್ದೀನಿ. ಸರ್, ನಿಮ್ಮೊಂದು ಕಿರು ಪರಿಚಯ ಸರ್. ನನ್ನ ಹೆಸರು ಅಣ್ಣಪ್ಪ ಅಂತೇಳಿ. ನಾನು ಕೊರ್ಲಿಕೊಪ್ಪ ಗ್ರಾಮ, ಸಾಗರ ತಾಲೂಕು, ಮಿಡಿನಗರ ವಾಸ. ಕೃಷಿಕನಾಗಿದ್ದೇನೆ. ತಂದೆ ಹೆಸರು ಜಟ್ಟಪ್ಪ ಅಂತೇಳಿ, ತಾಯಿ ಹೆಸರು ಪಾರ್ವತಮ್ಮ. ಅಣ್ಣ ತಮ್ಮಂದಿರು, ನನ್ನ ತಮ್ಮ ದೇವರಾಜ್ ಅಂತೇಳಿ, ಅಕ್ಕ ತಂಗಿಯರು ನಾಲ್ಕು ಜನ ಇದ್ದಾರೆ. ವಿದ್ಯಾಭ್ಯಾಸ ನಂದು 5ನೇ ಕ್ಲಾಸ್ ಆಗಿದೆ. ಕುಟುಂಬ ಬಗ್ಗೆ ಸರ್? ನಮ್ಮ ಹೆಂಡತಿ ಮೇನಕಾ, ಅವರುಗಳು 2 ಜನ ಹೆಣ್ಮಕ್ಳು, ಹರ್ಷಿತಾ ಮತ್ತು ಹರ್ಷಾವತಿ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ಊರಲ್ಲಿ ಜನರು ಸಪೋರ್ಟಿಂದ ನಾವು ರಾಜಕೀಯಕ್ಕೆ ಬರಬೇಕಾಯ್ತು. 3 ಸಲನೂ ನಮ್ಗೆ ಊರಲ್ಲಿ ಜನರು ತುಂಬ ಸಪೋರ್ಟ್ ಮಾಡಿ ನಮ್ಮನ್ನು 3 ಸಲನೂ ಎಲೆಕ್ಷನಿಗೆ ನಿಲ್ಲಂಗೆ ಪ್ರೋತ್ಸಾಹ ಮಾಡಿದ್ರು. ಸರ್, ನೀವಿನ್ನ ರಾಜಕೀಯದಲ್ಲಿದ್ದೀರಾ? ನಾವು ಮೂಲತಃ ಒಂದು ರಾಜಕೀಯ ಪಕ್ಷದಲ್ಲಿ ಒಡನಾಟ ಇತ್ತು ನನಗೆ. ಅದು ಬಂಗಾರಪ್ಪನವರ ಒಡನಾಟ ನನಗೆ ಮುಖ್ಯವಾಗಿ. ನನಗೆ ಅವರು ಮಾರ್ಗದರ್ಶನದ ಪ್ರಕಾರ ನಾನು ಜನರ ಸೇವೆ ಮಾಡಬೇಕು ಅನ್ನೋದೊಂದು ಆಸೆ ನಮಗೆ. ಸರ್ಕಾರದಿಂದ ಯಾವುದೇ ಸವಲತ್ತು ಬಂದರೂ ಕೂಡ ಬಡವರಿಗೆ ಕೊನೆ ಕೊಡಲಿಕ್ಕೆ ಮುಟ್ಟಬೇಕು. ಆ ಉದ್ದೇಶದಿಂದ ನಾವು ರಾಜಕೀಯ ವ್ಯವಸ್ಥೆಗೆ ಬಂದಿರೋದು. ಮೇಡಮ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ? ಸಣ್ಣ ಪುಟ್ಟ ಈ ಸಂಘದಲ್ಲಿ ಅದು ಸಂಘ ಹಿಂಗೆ ಮಾಡ್ಕೊಂಡು ಇದ್ವಿ. ನಮ್ಮ ಯಜಮಾನರು ಹೊರಗಡೆ ಓಡಾಡ್ಕೊಂಡು ಇದು ಮಾಡ್ತಾರೆ. ಸಮಾಜ ಸೇವೆ ಮಾಡಿದ್ದೀರಾ ಸರ್? ಈಗ ನಾವು ಹೊರಗಡೆ ಸಾಗರದಲ್ಲಿ ಬಡವರಿಗೆ ಏನಾದ್ರು ಕಾನೂನು ಸಲಹೆ ಕೊಡಿಸೋದು, ಆಫೀಸ್ ಒಳಗೆ ಏನಾದ್ರು ಕೆಲಸ ಕಾರ್ಯಗಳಾಗಬೇಕಾದ್ರೆ ಅವ್ರಿಗೆ ಇಂಥಲ್ಲಿ ಹೋದರೆ ಇಂಥ ಕೆಲಸ ಕಾರ್ಯಗಳಾಗ್ತವೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು, ಅವ್ರಿಗೇನೋ ಒಂದು ಸಹಾಯ ಮಾಡಿಸಿ ಕೆಲಸ ಮಾಡಿಸ್ಕೊಡೋದು. ದೇವಸ್ಥಾನದಲ್ಲಿ ಊರಿನ ಪರವಾಗಿ ದೇವಸ್ಥಾನದ ಜವಾಬ್ದಾರಿ ಹೊತ್ಕೊಂಡು ಜನಕ್ಕೆ ಅನುಕೂಲ ಆಗಂಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನಾವು ಸ್ವಲ್ಪ ಸಹಾಯ ಮಾಡ್ತಾಯಿದ್ವಿ. ಅದು ನಮ್ಮ ಮೊದಲಿನ ಗುರಿ. ಮೇಡಮ್, ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮಗೆ ಮಾರ್ಗದರ್ಶಕರು ನಮ್ಮ ಯಜಮಾನರು. ಅವ್ರ ಪ್ರೋತ್ಸಾಹದಿಂದನೇ ನಾನು ರಾಜಕೀಯಕ್ಕೆ ಸ್ವಲ್ಪ ಮಾರ್ಗದರ್ಶಕರು. ನನಗೆ ಮಾರ್ಗದರ್ಶಕರು ಅಂದರೆ ನನಗೆ BK ತಂದೆ ತಾಯಿ. ಎರಡನೇ ನಮ್ಮ ರಾಜಕೀಯ ವ್ಯಕ್ತಿ ಅಂದರೆ ಕುಂದೂರು ಕರಿಯಪ್ಪ ಅಂತಿದ್ರು ಒಬ್ಬರು. ಅವರು ನಮಗೆಲ್ಲ ಭಾಳ ಪ್ರೋತ್ಸಾಹ ಮಾಡ್ತಿದ್ರು. ಬನ್ನಿ ರಾಜಕೀಯಕ್ಕೆ ಬನ್ನಿ, ಇಂಥ ಕೆಲಸ ಹಿಂಗೆ ಮಾಡಿದ್ರೆ ಹಿಂಗೆ ಒಳ್ಳೆಯದಾಗುತ್ತೆ, ಒಳ್ಳೆ ಕೆಲಸ ಮಾಡ್ಬೇಕು ನಾವು. ಬಂಗಾರಪ್ಪನವರು ನಮಗೆ ಮೂಲ ಗುರುಗಳವರು. ಅವರ ಮಾರ್ಗದರ್ಶನದಲ್ಲೇ ನಾವು ಇಲ್ಲಿವರೆಗೂ ಬಂದಿರೋದು. ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮದವರೆಲ್ಲರೂ ನಮಗೆ ಭಾಳ ಈಗೂ ಕೂಡ ಸಪೋರ್ಟ್ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯತನ ಮತ್ತು ಜನರಿಗೆ ಯಾರಿಗೂ ಮೋಸ ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಅವು ನಮ್ಮ ಉದ್ದೇಶ ಆಗಿತ್ತು ಅಷ್ಟೇ. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡಲು ಈಗ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ನಮ್ಮನ್ನು ಒಳ್ಳೆ ಜನ ಇವರು ಒಂದು ಪಾರ್ಟಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ, ಪಾರ್ಟಿಗೆ ಹೇಳಿರ್ತಕ್ಕಂಥ ಗೌರವ ಕೊಡ್ತಾರೆ, ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನಮಾನ ಕೊಟ್ಟರೆ ಇವರು ನಿರ್ವಹಿಸ್ಕೊಂಡು ಹೋಗ್ತಾರೆ. ನಮ್ಮ ಹಂಬಲ ಅವ್ರ ಆಸೆ ಇತ್ತು, ಹಾಗಾಗಿ ನಮ್ಮನ್ನು ಆಯ್ಕೆ ಮಾಡಿದ್ರು ಅವರು. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ಸ್ಪರ್ಧೆ ಮಾಡಬೇಕು ಅನ್ನೋದು ಆಸೆ ಇದೆ. ಜನರ ಒಂದು ಅಪೇಕ್ಷೆ ಬೇಕು. ಇವತ್ತು ತಾಲೂಕು ಪಂಚಾಯತಿ ಕೂಡ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ. ಜನಸೇವೆ ಮಾಡಬೇಕು, ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದು ಜನರ ಅಭಿಪ್ರಾಯ, ಒಂದು ಪಕ್ಷದ ತೀರ್ಮಾನ, ಏನಾಗುತ್ತೆ ನೋಡಬೇಕು. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನನ್ನ ಮೂಲ ಕಾಂಗ್ರೆಸ್ಸಿಂದ ಮಾಡಿದ್ದೆ. ನಾನು ಯಾವಾಗೂ ಕಾಂಗ್ರೆಸ್ ಪಕ್ಷದ ದೊಡ್ಡ ಅಭಿಮಾನಿಯಾಗಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷ ಅಂದರೆ ನನ್ನ ಇವತ್ತು ಕೂಡ ನಾನು ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿದ್ದವು. ನಾನು ಇವತ್ತೇನೋ ಒಂದು ಸಣ್ಣ ಪುಟ್ಟ ನೋವಿನಿಂದ ಕಾಂಗ್ರೆಸ್ ಪಕ್ಷವನ್ನು ಬೇಸರದಲ್ಲಿದ್ದೇನೆ. ಅಷ್ಟು ಬಿಟ್ಟರೆ ಮತ್ತು ಬೇರೆ
ದುರುದ್ದೇಶ ಇಲ್ಲ. ಕಾಂಗ್ರೆಸ್ ಪಕ್ಷದ ಆಡಳಿತ ಚೆನ್ನಾಗಿದೆ, ಬಡವ ಪಕ್ಷ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ನಮ್ಮ ಊರಲ್ಲಿ ಒಂದು ರಸ್ತೆ ಇರಲಿಲ್ಲ, ಮತ್ತು ಆಮೇಲೆ ಕುಡಿಯೋ ನೀರು ಇರಲಿಲ್ಲ, ಚರಂಡಿ, ನೀರು ಹೋಗಲಿಕ್ಕೆ ಚರಂಡಿ ಏನೂ ಇರಲಿಲ್ಲ. ನಾವು ಗ್ರಾಮ ಪಂಚಾಯತಿ ಎಲ್ಲ ನಿಂತ ಮೇಲೆ ಎಲ್ಲ ಚರಂಡಿ ಮತ್ತು ಕುಡಿಯೋ ನೀರು 1-2-3 ಬಾವಿ ಎಲ್ಲ ಮಾಡಿಸಿದ್ವಿ. ಅವಾಗಿಂದ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಏನೇನು ಕೆಲಸಗಳಾಗಿದೆ ಸರ್? ನಮ್ಮ ಅವಧಿಯೊಳಗೆ ನಮಗೆ ಮುಖ್ಯವಾಗಿ ಮನೆಗಳು, ಆಶ್ರಯ ಮನೆಗಳು, ಶೌಚಾಲಯಗಳು, ಮತ್ತು ನಮಗೆ ರಸ್ತೆಗಳು, ಆಮೇಲೆ ಕೆರೆ ಅಭಿವೃದ್ಧಿಗಳು, ಎಲ್ಲ NRG ಒಳಗೆ ರೈತರಿಗೆ ಮತ್ತು ಉದ್ಯೋಗ ಖಾತ್ರಿ ಒಳಗೂ ಒಳ್ಳೆ ಅನುಕೂಲ ಆಗಿದೆ. ನಮ್ಮ ಇದರಲ್ಲಿ ಬಾಕ್ ಚರಂಡಿ ಆಗಿದೆ. SC STಗೆ ಸಿಮೆಂಟ್ ರಸ್ತೆ. ಸಮಸ್ಯೆ ಇತ್ತಾ ನಿಮ್ಮ ಅವಧಿಯಲ್ಲಿ? ಹೌದು, ನಮ್ಮಲ್ಲಿ ರುದ್ರಭೂಮಿ ಸಮಸ್ಯೆ ಇತ್ತು. ರುದ್ರಭೂಮಿ ಸಮಸ್ಯೆನೂ ಬಗೆಹರಿದಿದೆ. ನಮ್ಮ ಅವಧಿಯೊಳಗೆ ನಾವೇ ರಿಸರ್ವೇಷನ್ ಮಾಡಿ ಪಂಚಾಯತಿಯಲ್ಲಿ ಅದೆಲ್ಲ ಎಲ್ಲ ಕಡೆಗೂ ರುದ್ರಭೂಮಿ ಸಮಸ್ಯೆ ಏನೋ ಸಮಸ್ಯೆ ಇದೆ ನಿಮ್ಮ ಗ್ರಾಮದಲ್ಲಿ? ಈಗ ನಮ್ಮ ಗ್ರಾಮದಲ್ಲಿ ಎಲ್ಲ ಕಡೆನೂ ಆಗಿದೆ. ಈಗ ಮನೆಗಳು ಬರ್ತಾ ಇಲ್ಲ. ಈಗ ಕೆಲವು ಮಜರೆ ಗ್ರಾಮಗಳಿಗೆ ರುದ್ರಭೂಮಿ ಸಮಸ್ಯೆ ಇದೆ. ಮೇಜರ್ ಗ್ರಾಮ ಆಗಿರೋದ್ರಿಂದ ನಮ್ಮಲ್ಲಿ ಮೂಲ ಕೊರ್ಲೆಕೊಪ್ಪ ಗ್ರಾಮ, ನಮ್ಮದೆಲ್ಲ ಮಜರೆ ಗ್ರಾಮ 10 ಗ್ರಾಮ ಇರೋದ್ರಿಂದ 10 ಗ್ರಾಮಕ್ಕೂ ಕೊಡ್ತಾ ಇಲ್ಲ. ವಿದ್ಯುತ್ ಸಮಸ್ಯೆ ಇದೆ, ಪೂರ್ಣ ವಿದ್ಯುತ್ ಸಮಸ್ಯೆ ಇದೆ. ನಮ್ಮಲ್ಲಿ ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ನೀರಾವರಿ ಬರ್ತಿದೆ ಸರ್? ಇಲ್ಲ ಸರ್, ನಮ್ಮಲ್ಲಿ ಏತ ನೀರಾವರಿ ವ್ಯವಸ್ಥೆ ಇಲ್ಲ, ಯಾವುದಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಹೊಳೆ ಇಲ್ಲ. ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರಿಗೆ ಏನು ಹೇಳಿ ಬಯಸ್ತೀರಾ? ನಾವು ಈಗ ಮತ ಹಾಕಿದ ಜನನಿಗೆ ಚಿರಋಣಿಯಾಗಿರ್ತೀವಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ನಾವು ಅವರಿಗೆ ಇವತ್ತು ನಮ್ಮನ್ನು ಗ್ರಾಮ ಪಂಚಾಯತಿ ಆಯ್ಕೆ ಮಾಡಿ ನಮ್ಮನ್ನು ಸ್ವಾಗತಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀವಿ. ನಮ್ಮ ಜೊತೆ ಚರ್ಚಿಸಿ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಜೊತೆ ಚರ್ಚಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್.